ರಾಯಗಢ ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಶೇಜವಾಡದ ಶೇಜೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆರಂಭ ಆಗಿದೆ. ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತೀ ತೀರ್ಥರು ಈ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪುರಾಣ ಪ್ರಸಿದ್ಧವಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಶೇಜವಾಡದಲ್ಲಿರುವ ಸಜ್ಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈಗ ನಾಂದಿ ಹಾಡಲಾಗಿರುವಂಥದ್ದು. ಶೃಂಗೇರಿ ಮಠಾಧೀಶರಾಗಿರುವಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಇವತ್ತು ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ದಾರೆ. ನಾನೀಗ ಶೇಜವಾಡದ ದೇವಾಲಯದ ಆವರಣದ ಬಳಿ ಇದ್ದೇನೆ, ಗಮನಿಸಬಹುದು. ಪುರಾತನ ಪ್ರಸಿದ್ಧವಾಗಿರುವಂಥ ಈ ದೇವಾಲಯದ ನೂತನ ಶಿಲಾಮಯ ಕಾರ್ಯಕ್ರಮ ಕೂಡ ಇವತ್ತು ನೆರವೇರಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಮತ್ತು ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಗಮನಿಸಬಹುದು. ನೂತನ ಶಿಲಾಮಯದ ಒಂದು ನಕ್ಷೆ ಕೂಡ ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಿಲಾಮಯವಾದ ದೇವಾಲಯ ಕೂಡ ಆಗಲಿದೆ. ಇನ್ನು 1.5 2 ವರ್ಷದ ಒಳಗಾಗಿ ಈ ಒಂದು ದೇವಾಲಯ ಕೂಡ ಈ ಒಂದು ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪುರಾಣ ಪ್ರಸಿದ್ಧವಾಗಿರುವಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಾಗಿ ಇಲ್ಲಿಯೂ ಕೂಡ ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೂಡ 18.5 ಕೋಟಿ ರೂಪಾಯಿ ಹಣ ಕೂಡ ನೀಡಲಾಗಿದೆ. ಅದೇ ರೀತಿ ಕೂಡ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡುವಂತೆ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿಯರು ಕೂಡ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಕೂಡ ಭಕ್ತರಿಗೆ ಕರೆ ಕೊಟ್ಟರು. ತಮ್ಮ ಶಕ್ತಿಯಾನುಸಾರ ಹಣವನ್ನು ಕೂಡ ಈ ಒಂದು ದೇವಾಲಯಕ್ಕೆ ವಿನಿಯೋಗಿಸಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ದೇವಾಲಯ ಕೂಡ ಈಗ ಗೋಕರ್ಣದ ಹಾಗೆ ಕಾರವಾರದ ಶೇಜವಾಡದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತಿದೆ. ಹೀಗಾಗಿ ಭಕ್ತರಲ್ಲಿ ಒಂದು ರೀತಿಯ ಮಂದಹಾಸ ಕೂಡ ಮೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಅವರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಶೇಜವಾಡದ ಶೇಜೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆರಂಭ ಆಗಿದೆ. ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತೀ ತೀರ್ಥರು ಈ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪುರಾಣ ಪ್ರಸಿದ್ಧವಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಶೇಜವಾಡದಲ್ಲಿರುವ ಸಜ್ಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈಗ ನಾಂದಿ ಹಾಡಲಾಗಿರುವಂಥದ್ದು. ಶೃಂಗೇರಿ ಮಠಾಧೀಶರಾಗಿರುವಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಇವತ್ತು ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ದಾರೆ. ನಾನೀಗ ಶೇಜವಾಡದ ದೇವಾಲಯದ ಆವರಣದ ಬಳಿ ಇದ್ದೇನೆ, ಗಮನಿಸಬಹುದು. ಪುರಾತನ ಪ್ರಸಿದ್ಧವಾಗಿರುವಂಥ ಈ ದೇವಾಲಯದ ನೂತನ ಶಿಲಾಮಯ ಕಾರ್ಯಕ್ರಮ ಕೂಡ ಇವತ್ತು ನೆರವೇರಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಮತ್ತು ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಗಮನಿಸಬಹುದು. ನೂತನ ಶಿಲಾಮಯದ ಒಂದು ನಕ್ಷೆ ಕೂಡ ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಿಲಾಮಯವಾದ ದೇವಾಲಯ ಕೂಡ ಆಗಲಿದೆ. ಇನ್ನು 1.5 2 ವರ್ಷದ ಒಳಗಾಗಿ ಈ ಒಂದು ದೇವಾಲಯ ಕೂಡ ಈ ಒಂದು ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪುರಾಣ ಪ್ರಸಿದ್ಧವಾಗಿರುವಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಾಗಿ ಇಲ್ಲಿಯೂ ಕೂಡ ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೂಡ 18.5 ಕೋಟಿ ರೂಪಾಯಿ ಹಣ ಕೂಡ ನೀಡಲಾಗಿದೆ. ಅದೇ ರೀತಿ ಕೂಡ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡುವಂತೆ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿಯರು ಕೂಡ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಕೂಡ ಭಕ್ತರಿಗೆ ಕರೆ ಕೊಟ್ಟರು. ತಮ್ಮ ಶಕ್ತಿಯಾನುಸಾರ ಹಣವನ್ನು ಕೂಡ ಈ ಒಂದು ದೇವಾಲಯಕ್ಕೆ ವಿನಿಯೋಗಿಸಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ದೇವಾಲಯ ಕೂಡ ಈಗ ಗೋಕರ್ಣದ ಹಾಗೆ ಕಾರವಾರದ ಶೇಜವಾಡದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತಿದೆ. ಹೀಗಾಗಿ ಭಕ್ತರಲ್ಲಿ ಒಂದು ರೀತಿಯ ಮಂದಹಾಸ ಕೂಡ ಮೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಅವರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಶೇಜವಾಡದ ಶೇಜೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆರಂಭ ಆಗಿದೆ. ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತೀ ತೀರ್ಥರು ಈ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪುರಾಣ ಪ್ರಸಿದ್ಧವಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಶೇಜವಾಡದಲ್ಲಿರುವ ಸಜ್ಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈಗ ನಾಂದಿ ಹಾಡಲಾಗಿರುವಂಥದ್ದು. ಶೃಂಗೇರಿ ಮಠಾಧೀಶರಾಗಿರುವಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಇವತ್ತು ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ದಾರೆ. ನಾನೀಗ ಶೇಜವಾಡದ ದೇವಾಲಯದ ಆವರಣದ ಬಳಿ ಇದ್ದೇನೆ, ಗಮನಿಸಬಹುದು. ಪುರಾತನ ಪ್ರಸಿದ್ಧವಾಗಿರುವಂಥ ಈ ದೇವಾಲಯದ ನೂತನ ಶಿಲಾಮಯ ಕಾರ್ಯಕ್ರಮ ಕೂಡ ಇವತ್ತು ನೆರವೇರಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಮತ್ತು ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಗಮನಿಸಬಹುದು. ನೂತನ ಶಿಲಾಮಯದ ಒಂದು ನಕ್ಷೆ ಕೂಡ ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಿಲಾಮಯವಾದ ದೇವಾಲಯ ಕೂಡ ಆಗಲಿದೆ. ಇನ್ನು 1.5 2 ವರ್ಷದ ಒಳಗಾಗಿ ಈ ಒಂದು ದೇವಾಲಯ ಕೂಡ ಈ ಒಂದು ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ
ಪುರಾಣ ಪ್ರಸಿದ್ಧವಾಗಿರುವಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಾಗಿ ಇಲ್ಲಿಯೂ ಕೂಡ ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೂಡ 18.5 ಕೋಟಿ ರೂಪಾಯಿ ಹಣ ಕೂಡ ನೀಡಲಾಗಿದೆ. ಅದೇ ರೀತಿ ಕೂಡ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡುವಂತೆ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿಯರು ಕೂಡ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಕೂಡ ಭಕ್ತರಿಗೆ ಕರೆ ಕೊಟ್ಟರು. ತಮ್ಮ ಶಕ್ತಿಯಾನುಸಾರ ಹಣವನ್ನು ಕೂಡ ಈ ಒಂದು ದೇವಾಲಯಕ್ಕೆ ವಿನಿಯೋಗಿಸಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ದೇವಾಲಯ ಕೂಡ ಈಗ ಗೋಕರ್ಣದ ಹಾಗೆ ಕಾರವಾರದ ಸೇಜವಾಡದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತಿದೆ. ಹೀಗಾಗಿ ಭಕ್ತರಲ್ಲಿ ಒಂದು ರೀತಿಯ ಮಂದಹಾಸ ಕೂಡ ಮೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಅವರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಶೇಜವಾಡದ ಶೇಜೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆರಂಭ ಆಗಿದೆ. ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತಿ ತೀರ್ಥರು ಈ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪುರಾಣ ಪ್ರಸಿದ್ಧವಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸೇಜವಾಡದಲ್ಲಿರುವ ಸಜ್ಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈಗ ನಾಂದಿ ಹಾಡಲಾಗಿರುವಂಥದ್ದು. ಶೃಂಗೇರಿ ಮಠಾಧೀಶರಾಗಿರುವಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಇವತ್ತು ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ದಾರೆ. ನಾನೀಗ ಸೇಜವಾಡದ ದೇವಾಲಯದ ಆವರಣದ ಬಳಿ ಇದ್ದೇನೆ, ಗಮನಿಸಬಹುದು. ಪುರಾತನ ಪ್ರಸಿದ್ಧವಾಗಿರುವಂಥ ಈ ದೇವಾಲಯದ ನೂತನ ಶಿಲಾಮಯ ಕಾರ್ಯಕ್ರಮ ಕೂಡ ಇವತ್ತು ನೆರವೇರಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಮತ್ತು ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಗಮನಿಸಬಹುದು. ನೂತನ ಶಿಲಾಮಯದ ಒಂದು ನಕ್ಷೆ ಕೂಡ ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಿಲಾಮಯವಾದ ದೇವಾಲಯ ಕೂಡ ಆಗಲಿದೆ. ಇನ್ನು 1.5 2 ವರ್ಷದ ಒಳಗಾಗಿ ಈ ಒಂದು ದೇವಾಲಯ ಕೂಡ ಈ ಒಂದು ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪುರಾಣ ಪ್ರಸಿದ್ಧವಾಗಿರುವಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಾಗಿ ಇಲ್ಲಿಯೂ ಕೂಡ ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೂಡ 18.5 ಕೋಟಿ ರೂಪಾಯಿ ಹಣ ಕೂಡ ನೀಡಲಾಗಿದೆ. ಅದೇ ರೀತಿ ಕೂಡ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡುವಂತೆ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿಯರು ಕೂಡ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಕೂಡ ಭಕ್ತರಿಗೆ ಕರೆ ಕೊಟ್ಟರು. ತಮ್ಮ ಶಕ್ತಿಯಾನುಸಾರ ಹಣವನ್ನು ಕೂಡ ಈ ಒಂದು ದೇವಾಲಯಕ್ಕೆ ವಿನಿಯೋಗಿಸಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ದೇವಾಲಯ ಕೂಡ ಈಗ ಗೋಕರ್ಣದ ಹಾಗೆ ಕಾರವಾರದ ಸೇಜವಾಡದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತಿದೆ. ಹೀಗಾಗಿ ಭಕ್ತರಲ್ಲಿ ಒಂದು ರೀತಿಯ ಮಂದಹಾಸ ಕೂಡ ಮೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಅವರ ಜೊತೆ ನಾನು ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಶೇಜವಾಡದ ಶೇಜೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆರಂಭ ಆಗಿದೆ. ಶೃಂಗೇರಿಯ ಶ್ರೀ ವಿಧುಶೇಖರ ಭಾರತಿ ತೀರ್ಥರು ಈ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಪುರಾಣ ಪ್ರಸಿದ್ಧವಾಗಿರುವಂಥ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸೇಜವಾಡದಲ್ಲಿರುವ ಸಜ್ಜೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಈಗ ನಾಂದಿ ಹಾಡಲಾಗಿರುವಂಥದ್ದು. ಶೃಂಗೇರಿ ಮಠಾಧೀಶರಾಗಿರುವಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಇವತ್ತು ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ದಾರೆ. ನಾನೀಗ ಸೇಜವಾಡದ ದೇವಾಲಯದ ಆವರಣದ ಬಳಿ ಇದ್ದೇನೆ, ಗಮನಿಸಬಹುದು. ಪುರಾತನ ಪ್ರಸಿದ್ಧವಾಗಿರುವಂಥ ಈ ದೇವಾಲಯದ ನೂತನ ಶಿಲಾಮಯ ಕಾರ್ಯಕ್ರಮ ಕೂಡ ಇವತ್ತು ನೆರವೇರಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಕೂಡ ಮತ್ತು ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸಾಕ್ಷಿಯಾಗಿರುವಂಥದ್ದು ಗಮನಿಸಬಹುದು. ನೂತನ ಶಿಲಾಮಯದ ಒಂದು ನಕ್ಷೆ ಕೂಡ ಈಗ ಇಲ್ಲಿ ಈ ಒಂದು ಸ್ಥಳದಲ್ಲಿ ಕೂಡ ಹಾಕಿದ್ದಾರೆ. ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಿಲಾಮಯವಾದ ದೇವಾಲಯ ಕೂಡ ಆಗಲಿದೆ. ಇನ್ನು 1.5 2 ವರ್ಷದ ಒಳಗಾಗಿ ಈ ಒಂದು ದೇವಾಲಯ ಕೂಡ ಈ ಒಂದು ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಪುರಾಣ ಪ್ರಸಿದ್ಧವಾಗಿರುವಂತಹ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಾಗಿ ಇಲ್ಲಿಯೂ ಕೂಡ ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತದೆ. ಹೀಗಾಗಿ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೂಡ 18.5 ಕೋಟಿ ರೂಪಾಯಿ ಹಣ ಕೂಡ ನೀಡಲಾಗಿದೆ. ಅದೇ ರೀತಿ ಕೂಡ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದೇಣಿಗೆಯನ್ನು ನೀಡುವಂತೆ ಕೂಡ ಈಗಾಗಲೇ ದೇವಾಲಯದ ಆಡಳಿತ ಮಂಡಳಿಯರು ಕೂಡ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತಹ ವಿಧುಶೇಖರ ಭಾರತಿ ಸ್ವಾಮಿಗಳು ಕೂಡ ಭಕ್ತರಿಗೆ ಕರೆ ಕೊಟ್ಟರು. ತಮ್ಮ ಶಕ್ತಿಯಾನುಸಾರ ಹಣವನ್ನು ಕೂಡ ಈ ಒಂದು ದೇವಾಲಯಕ್ಕೆ ವಿನಿಯೋಗಿಸಿ ಎಂಬ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಹೀಗಾಗಿ ದೇವಾಲಯ ಕೂಡ ಈಗ ಗೋಕರ್ಣದ ಹಾಗೆ ಕಾರವಾರದ ಸೇಜವಾಡದಲ್ಲಿರುವಂತಹ ಈ ಒಂದು ಪ್ರದೇಶದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದ್ಭುತವಾದ ದೇವಾಲಯ ಕೂಡ ನಿರ್ಮಾಣವಾಗ್ತಿದೆ. ಹೀಗಾಗಿ ಭಕ್ತರಲ್ಲಿ ಒಂದು ರೀತಿಯ ಮಂದಹಾಸ ಕೂಡ ಮೂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಅವರ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.